ಮೆಂತೆ ಕಾಳನ್ನು ನಿನ್ನೆ ರಾತ್ರಿ ನಾವು ನೆನೆ ಹಾಕಿದ್ದೇವೆ. ನೆಕ್ಸ್ಟ್ ಡೇ ಈವ್ನಿಂಗ್ ನಾವು ರೆಸಿಪಿ ಮಾಡ್ತಾ ಇದ್ದೇವೆ. ನೋಡಿ, ನೀರೆಲ್ಲ ಇಂಗಿ ಹೋಗಿದೆ, ಹೀಗೆ ಹೀರ್ಕೊಂಡಿರಬೇಕು ನೀರು. ಮತ್ತು ನೀರನ್ನು ಸೋಸಲಿಕ್ಕಿಲ್ಲ, ಹೀಗೆ ಈಗ ನಾವು ಮಿಕ್ಸಿಗೆ ಹಾಕಲಿಕ್ಕಿದೆ. ಹಾಗೆ ತರಿತರಿಯಾಗಿ ರುಬ್ಬಿಕೊಳ್ಬೇಕು, ನೈಸಾಗಿ ರುಬ್ಬಿಕೊಳ್ಳಿಕ್ಕಿಲ್ಲ. ಹಾಗೆಯೇ 3 ಕಪ್ ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೇವೆ. ನೋಡಿ, ಇದಕ್ಕೆ ನಾವು ಓಲೆ ಬೆಲ್ಲ ಅಂತ ಹೇಳ್ತೇವೆ. ಇವತ್ತು ಈ ರೆಸಿಪಿಗೆ ನಾವು ಇದನ್ನು ಸಹ ಯೂಸ್ ಮಾಡ್ತಿದ್ದೇವೆ. ಇಲ್ಲಿ ಬಾಣಂತಿಯರಿಗೆ ಹಾಗೆ ಋತುಮತಿಯಾದ ಹೆಣ್ಮಕ್ಳಿಗೆಲ್ಲ ಇದನ್ನು ಹೆಚ್ಚಾಗಿ ಕೊಡ್ತಾರೆ, ಇದು ಒಳ್ಳೆಯದಂತೆ. ಹಾಗಾಗಿ ಇಲ್ಲಿ ಓಪನ್ ಮಾಡಿ ತೋರಿಸ್ತೇನೆ. ನೋಡಿ, ಇಲ್ಲಿ ನಾವು 10 ಓಲೆ ಬೆಲ್ಲ ತಗೊಂಡಿದ್ದೇವೆ. ಇದು ಸಿಕ್ಕದಿದ್ದರೆ ನೀವು ನಾರ್ಮಲ್ ಬೆಲ್ಲದಲ್ಲಿ ಸಹ ಮಾಡ್ಬೋದು, ನಾರ್ಮಲ್ ಬೆಲ್ಲ ಕೂಡ ತಗೊಂಡು ಮಾಡ್ಬೋದು. ನಾವಿಲ್ಲಿ 10 ತಗೊಂಡಿದ್ದೇವೆ. ಓಲೆ ಬೆಲ್ಲ ಅಂತ ಹೇಳಿದರೆ ಹೀಗಿರ್ತದೆ. ಹಾಗೆ 6 ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೇವೆ, ನೋಡ್ಬೋದು ನೀವು. ಇನ್ನೂರು ml ತೆಂಗಿನೆಣ್ಣೆ, ಹಾಗೆ 1/4 kg ಆಗುವಷ್ಟು ಅವಲಕ್ಕಿ ತಗೊಂಡಿದ್ದೇವೆ. ನೋಡಿ, ಇಷ್ಟು ಪೇಸ್ಟ್ ಆದರೆ ಸಾಕು. ಈ ಮೆಂತೆಯನ್ನು ಮಿಕ್ಸಿಗೆ ಹಾಕಿದ್ದೇನೆ, ಮಿಕ್ಸಿ ಜಾರಿಗೆ. ಏನಂತ ಹೇಳಿದರೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಲಿಕ್ಕಿಲ್ಲ. ನಾವು ನಿನ್ನೆ ನೆನೆ ಹಾಕಿದ ನೀರೇ ಅದೀಗ ಹೀರ್ಕೊಂಡಿದೆ, ನೀರಿಲ್ಲ ಇದರಲ್ಲಿ ಜಾಸ್ತಿ, ಸ್ವಲ್ಪ ಇರೋದಷ್ಟೇ, ಅಷ್ಟೇ ಸಾಕು. ಈಗ ನಾವು ನುಣ್ಣಗೆ ಪೇಸ್ಟ್ ಮಾಡಲಿಕ್ಕಿಲ್ಲ, ಇದನ್ನು ತರಿತರಿಯಾಗಿ ರುಬ್ಬಿಕೊಂಡ್ರೆ ಆಯಿತು. ನೋಡಿ, ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕುವ. ಓಕೆ, ಈಗ ಅದಕ್ಕೆ ನೀರುಳ್ಳಿ ಹಾಕಿ ಫ್ರೈ ಮಾಡಲಿಕ್ಕೆ ಉಂಟು. ಕೆಂಪಾಗುವ ತನಕ ಫ್ರೈ ಮಾಡಬೇಕು. ನೋಡಿ, ನೀರುಳ್ಳಿ ಈ ಬಣ್ಣಕ್ಕೆ ಬರುವವರೆಗೆ ಫ್ರೈ ಮಾಡಬೇಕು. ಇನ್ನು ಸಾಕು ಫ್ರೈ ಆದದ್ದು. ಈಗ ಅದೇ ಬಾಣಲಿಗೆ ತೆಂಗಿನ ತುರಿಯನ್ನು ಹಾಕುವ. ಈಗ ಎಣ್ಣೆ ಹಾಕದೆ ಡ್ರೈ ರೋಸ್ಟ್ ಮಾಡಬೇಕು, ಕರ್ಕುರು ಆಗುವ ತನಕ ಫ್ರೈ ಮಾಡಬೇಕಂತೆ, ಕೆಂಪಗೆ ಆಗುವ ತನಕ. ನೋಡಿ, ಇಷ್ಟು ಫ್ರೈ ಆಗಿದೆ ತೆಂಗಿನ ತುರಿ. ಇಷ್ಟು ಫ್ರೈ ಆದರೆ ಸಾಕು, ತೆಗೆದಿಟ್ಟುಕೊಳ್ಳುವ. ಈಗ ಅವಲಕ್ಕಿ ಫ್ರೈ ಮಾಡುವ. ನೋಡಿ, ಅವಲಕ್ಕಿ ಫ್ರೈ ಆಗಿದೆ. ನೋಡಿ, ಹೀಗೆ ಸೌಂಡ್ ಬರಬೇಕು, ಇಷ್ಟಾದರೆ ಸಾಕು. ಈರುಳ್ಳಿ, ತೆಂಗಿನಕಾಯಿ ತುರಿ, ಅವಲಕ್ಕಿ ಇಷ್ಟನ್ನು ತುರಿದಿಟ್ಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದಾರೆ ಅತ್ತೆ. ಈಗ ಬೇರೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಈಗ ಅದಕ್ಕೆ ನಾವು ಗ್ರೈಂಡ್ ಮಾಡಿಟ್ಕೊಂಡಂತಹ ಮೆಂತೆಯನ್ನು ಹಾಕೋಣ. ಈಗ ಮೆಂತೆ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕಂತೆ. ಏತು ಕೊಟ್ಟು ಮುಟ್ಟದಿ ಹೋಳಿ 10 ನಿಮಿಷ ಆದರೂ ಬೇಕಂತೆ. ತೆಂಗಿನ ಎಣ್ಣೆಯ ಬದಲು ತೆಂಗಿನ ಹಾಲಿನಲ್ಲಿಯೇ ಬೇಯಲಿಕ್ಕೆ ಇಡ್ತಾರಂತೆ, ಆದರೆ ಅದು ಹೆಚ್ಚು ಸಮಯ ಬರುವುದಿಲ್ಲ ಅಂತ ಹೇಳ್ತಾರೆ ಅತ್ತೆ. ಇದು ನಾವು ಹೆಚ್ಚು ಸಮಯ ನಮಗೆ ಇಟ್ಕೊಳ್ಬೇಕಂತ ಹೇಳಿದರೆ ಹೀಗೆ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ಇಲ್ಲದಿದ್ದರೆ ತೆಂಗಿನ ಹಾಲು ತಗೊಂಡ್ರೆ ಸಾಕ್ತದೆ. ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇವೆ. ಮೆಂತೆ ಚೆನ್ನಾಗಿ ಬೆಂದಿದೆ. ಎಲ್ಲವನ್ನು ಪುಡಿ ಮಾಡುವ. ಈಗ ಬೆಲ್ಲವನ್ನು ಹಾಕುವ. ಸ್ವಲ್ಪ ಇಡೀ ಇದೆ ಬೆಲ್ಲ, ತೊಂದರೆ ಈಗ ಕರಗ್ತದೆ. ಅವಲಕ್ಕಿ ಹಾಗೆ ತೆಂಗಿನ ತುರಿ ಎಲ್ಲ ಹಾಕುವಾಗ ಸಿಹಿ ಕಡಿಮೆ ಆಗ್ಬೋದು ಅಂತ ಅನ್ನಿಸ್ತು. ಹಾಗಾಗಿ ಒಂದು ಅಚ್ಚು ಬೆಲ್ಲ ಹಾಕಿದ್ವಿ ನಾವೀಗ. ಇದಕ್ಕೆ ಕರಗಿ ಆಯಿತು. ಈಗ ನಾವು ಆಗ ಹುರಿದಿಟ್ಕೊಂಡಂತಹ ಈರುಳ್ಳಿ ಹಾಕುವ.
ಚೆನ್ನಾಗಿ ಹೀಗೆ ಸೌಂಟ್ ಹಾಕಿ ತೆಂಗಿನ ತುರಿ ಸಹ ಹಾಕುವ. ಆಗ ಹುರಿದಿಟ್ಕೊಂಡಂತಹ ತೆಂಗಿನ ತುರಿ ಇದು ಸೌಟು ಹಾಕ್ತಾನೆ ಇರಬೇಕು ಕಂಟಿನ್ಯೂಸ್ ಆಗಿ, ಇಲ್ಲದಿದ್ದರೆ ತಳ ಹಿಡಿಯುವ ಚಾನ್ಸಸ್ ಇರ್ತದೆ. ಆಗ ಡ್ರೈ ರೋಸ್ಟ್ ಮಾಡಿದಂತಹ ಅವಲಕ್ಕಿ ಸಹ ಹಾಕುವ. ತುಳುನಾಡಿನಲ್ಲಿ ಹೆಚ್ಚಾಗಿ ಬಾಣಂತಿಯರಿಗೆ ಹಾಗೆ ಋತುಮತಿಯರಾದಂಥ ಹೆಣ್ಣು ಮಕ್ಕಳಿಗೆ ಇದನ್ನು ಮಾಡಿಕೊಡ್ತಾರೆ. ಇದು ತುಂಬಾ ಒಳ್ಳೆಯದು ಆ ಹೊತ್ತಲ್ಲಿ ತಿಂದರೆ. ಬೇರೆಯವರು ಸಹ ತಿನ್ಬೋದು, ತಿನ್ನಬಾರ್ದಂತ ಏನಿಲ್ಲ. ಸಣ್ಣಗಿರುವವರು ತಿಂದರೆ ಸ್ವಲ್ಪ ದಪ್ಪ ಆಗ್ತಾರಂತೆ.